ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈಗ 3ನೇ ಅಧ್ಯಾಯ. ಯಯೇಕೋ ಜಾಲವಾನೀಶತಃ ಈಶನೀಭಿಃ ಸರ್ವಾನ್ ಲೋಕಾನೀಶತ ಈಶನೀಭಿಃ ಏವೈಕಬುದ್ಧವೇ ಬುದ್ಧವೇ ಸಂಭವೇ ಚ ಯಯೇತತ್ ವಿದುರಮೃತಾಸ್ತೆ ಭವಂತಿ. ಏಕೋ ಜಾಲವಾನ್ ಈಶತಃ ಈಶನೀಭಿಃ ಸರ್ವಾನ್ ಲೋಕಾನ್ ಈಶತೆ ಈಶನೀಭಿಃ ಯಹ ಏವ ಏಕಃ ಉದ್ಭವೆ ಸಂಭವೆ ಚ ಯಹ ಏತತ್ ವಿದುಃ ಅಮೃತಾಸ್ತೆ ಭವಂತಿ. ಯಹ ಏಕಃ ಏಕೋನೈಕಃ ಮೊದಕ್ಕೆ ಅರ್ಥ ಇದೆ. ಒಬ್ಬನೇನೆ, ಹೇಗೊಬ್ಬನೇ? ಬಲ ಜಾಲವಾನ್, ಜಾಲ ಅಂದ್ರೆ ಸಂಸಾರವನ್ನ ನಿಯಮನ ಮಾಡ್ತಕ್ಕಂಥವು. ಜಾಲ ಬಾಂಧವಾದಿ ಮೋಹ ಜಾಲ. ಬಲೆ ಬಲೆ ಯಾವ ಬಲೆ? ಸಾಂಸಾರಿಕ ಮೋಹ. ಪರಮಾತ್ಮ ನಿತ್ಯ ಮುಕ್ತ. ಈಶತೆ ಈಶನೀಭಿ, ಜೊತೆಗೆ ಈಶನೀಭಿ ಅಂದ್ರೆ ಮಹಾಲಕ್ಷ್ಮಿ ರೂಪಗಳು. ಅವರಿಬ್ಬರಿಗೂ ಏನಿಲ್ಲ, ಸಂಸಾರ ಬಂಧನ ಇಲ್ಲ. ಈಶತೆ ಸರ್ವ ಸಮರ್ಥನಾಗಿದ್ದಾನೆ. ಈಶಃ ಅಂತ ಅರ್ಥ. ಈಶತೆ ಇತಿ ಈಶಃ. ಈಶಿನಿ ಸಮರ್ಥ. ಈಶ ಪುಲ್ಲಿಂಗ, ಈಶನೇ ಸ್ತ್ರೀಲಿಂಗ. ಮಹಾಲಕ್ಷ್ಮಿ ರೂಪಗಳು ಪ್ರಕೃತಿ. ತಾನು ಮತ್ತು ಇಬ್ರು. ಈತ ಜಾಲವಾನ್ ಮಹಾಲಕ್ಷ್ಮಿ ಸಮೇತ ಇಬ್ರು ನಿತ್ಯ ಮುಕ್ತರು. ಉಳಿದವರೆಲ್ಲ ಬಂದ ಕೊಡಗಾದವರು. ಸರ್ವಾನ್ ಲೋಕಾನ್ ಈಶತೆ ಈಶೇನಿ, ಸರ್ವಾನ್ ಲೋಕಾನ್ ಈಶತೆ ಮಹಾಲಕ್ಷ್ಮಿ ರೂಪಗಳೊಂದಿಗೆ ಕೂಡಿದವನಾಗಿ ಎಲ್ಲಾ ಲೋಕಗಳನ್ನು ಕೂಡ ನಿಯಮಿಸ್ತಾ ಇದ್ದಾನೆ. ಯಹ ಏವ ಏಕಃ ಉದ್ಭವೆ ಸಂಭವೆ ಚ. ಉದ್ಭವೆ ಉತ್ಪತ್ತಿ ಕಾಲದಲ್ಲಿ, ಸಂಭವೆ ಉದ್ಭವ ಸಂಭವ ಅನೇಕ ರೂಪಗಳನ್ನು ತಗೊಳ್ಬೇಕಾದ್ರೆ, ಮತ್ತೆ ಸೃಷ್ಟಿ ಮಾಡಬೇಕಾದ್ರೆ ಕೂಡ ಏಕಃ ಒಬ್ಬಡೇನೆ, ಯಾರ ಸಹಾಯನೂ ಬೇಕು. ಪ್ರಾದುರ್ಭಾವ ಹೊಂತಾನೆ ಹೊರತು ಬೇರೆ ಏನೂ ಇಲ್ಲ. ಮತ್ತು ಉದ್ಭವ ಸಂಭವ, ಉದ್ಭವ ಹುಟ್ಟೋದು, ಸಂಭವ ಸ್ಥಿತಿ, ಎಲ್ಲ ರೀತಿ ಸರಿಯಾಗಿ ಇರುವಿಕೆ, ಎಲ್ಲವೂ ಅವನ ಕೈಯಲ್ಲಿದೆ. ಏತದ್ ವಿದುಃ ಅಮೃತಾಃ ತೇ ಭವಂತಿ. ಯಾರು ಇದನ್ನೆಲ್ಲ ತಿಳಿತಾರೋ ತೇ ಅಮೃತಾಃ ಭವಂತಿ. ತವೇವ ವಿದ್ವಾನ್ ಅಮೃತಃ ಭವತಿ ನಾನ್ಯ ಪಂಥಾಯ ನಾಯ ವಿದ್ಯತೆ. ಇವೆಲ್ಲ ಬಂದಿದೆಯಲ್ಲ, ಹಾಗೆ ಅವ್ರು ಮುಕ್ತರಾಗ್ತಾರೆ ಅಂತ. ತಿಳಿದವರೆಲ್ಲ ಮುಕ್ತರಾಗ್ತಾರೆ. ತೇ ಭವಂತಿ ಅಮೃತಾಃ ತೇ ಭವಂತಿ ಅಂದ್ರೆ ಎಲ್ಲವೂ ದೇವರ ತೀರ. ಮಹಾಲಕ್ಷ್ಮಿ ಅನೇಕ ರೂಪಗಳಿಂದ ಪರಮಾತ್ಮ ಸೇವೆ ಮಾಡ್ತಾರೆ. ಇಬ್ಬರಿಗೂ ಕೂಡ ಸಂಸಾರದ ಬಂಧನ ಇಲ್ಲ. ಹುಟ್ಟು ಸಾವು ಎಲ್ಲದರಲ್ಲೂ ಕೂಡ ಒಬ್ಬರೇನೆ, ಸರ್ವತಂತ್ರ ಸ್ವತಂತ್ರ. ಇದನ್ನೆಲ್ಲ ಯಾರು ತಿಳಿತಾರೆ ಅವರೆಲ್ಲ ಅಮೃತರಾಗ್ತಾರೆ, ಮುಕ್ತರಾಗ್ತಾರೆ. ಏಕೋ ಹಿ ರುದ್ರೋ ನ ದ್ವಿತೀಯಾಯ ತಸ್ಥು ಯ ಇಮಾನ್ ಲೋಕಾನ್ ಈಶತ ಈಶನೀಭಿಃ ಪ್ರತ್ಯಂಗ್ ಜನಾಸ್ತಿಷ್ಠತಿ ಸಂಚುಕೋಚಾಂತ ಕಾಲೇ ಸಂಸೃಜ್ಯ ವಿಶ್ವಾಭುವನಾನಿ ಗೋಪ್ತಾ. ಏಕೋ ಹಿ ರುದ್ರೋ ನ ದ್ವಿತೀಯಾಯ ತಸ್ಥು. ರುದ್ರದೇವರು ಒಬ್ಬರೇ ಇದ್ದಾರೆ, ಮೇಲ್ನೋಟ ಕಪಾರ್ಥ ಕೊಡುತ್ತೆ. ಏಕೋ ಹಿ ರುದ್ರೋ ನ ದ್ವಿತೀಯಾಯ ತಸ್ಥು ಯಹ ಇಮಾನ್ ಲೋಕಾನ್ ಈಶತ ಈಶನೀಭಿಃ ಪ್ರತ್ಯಂಗ್ ಜನಾಃ ತಿಷ್ಠತಿ ಸಂಚುಕೋಚಾಂತ ಕಾಲೇ ಸಂಸೃಜ್ಯ ವಿಶ್ವ ಭುವನಾನಿ ಗೋಪಾಃ. ಏಕೋ ಹಿ ರುದ್ರಃ. ಜನ ಏನ್ ತಿಳ್ಕೊಂಡು ರುದ್ರದೇವರು ಒಬ್ಬರೇನೆ ಅಂತ ಹೇಳಿ ಅಲ್ಲ. ಏಕೋ ಹಿ ರುದ್ರ, ರುದ್ರೋ ಬಹುಶಿರಾ ಬಭ್ರು. ರುದ್ರ ಅಂದ್ರೆ ವಿಷ್ಣು ಅಂತ ಅರ್ಥ. ಏಕೋ ಅಲ್ಲಿ ಯಾಕಂದ್ರೆ ಬೇರೆ ಕಡೆ ರುದ್ರ ಯಾಕೆ ತಗೊಳ್ಬಾರ್ದು? ದಶಂಕರ ಅಂತ ಹೇಳಿದ್ದಾರೆ, ಬೇರೆ ಕಡೆ ತಗೊಳಕ್ ಬರೋದಿಲ್ಲ. ರುದ್ರ ಅಂದ್ರೆ ದೇವರ ಹೆಸರು. ಅದು ವಿಷ್ಣು ಸಹಸ್ರ ಇದ್ದೇ ಇದೆ. ನ ದ್ವಿತೀಯಾಯ ತಸ್ತು, ಇನ್ನೊಬ್ರು ಯಾರು ಕೂಡ ಅವರಂತೆ ಇಲ್ಲ. ಏಕಮೇವಾದ್ವಿತೀಯಂ ಅರ್ಥ. ಯ ಇಮಾನ್ ಲೋಕಾನ್ ಈಶತೆ ಈಶನೀಭಿಃ ಮೇಲೆ ಹೇಳಿದಂತೆ ಅದೇ ವ್ಯಕ್ತಿ. ಯಾವ ವ್ಯಕ್ತಿ ಅಂತ ಹೇಳಿದ್ವಲ್ಲ, ರುದ್ರ. ರುದ್ರ ಅಂದ್ರೆ ವಿಷ್ಣು. ಯಾರು ಅಂತ ಹೆಸರು ಹೇಳದೆ ಕಾರ್ಯ ಹೇಳಿದ್ರು. ಹೆಸರು ಹೇಳ್ತಾರೆ, ರುದ್ರ ಅಂತ ಹೆಸರು ಹೇಳ್ತಾರೆ. ರುದ್ರ ಅಂದ್ರೆ ವಿಷ್ಣು ಅಂತ ತೀರ್ಮಾನ ಆಯ್ತಾರೆ. ಪ್ರತ್ಯಂಗ್ ಜನಾಸ್ತಿಷ್ಠತಿ ಸಂಚುಕೋಚ ಅಂತಕಾಲ. ಎಲ್ಲರೂ ಕೂಡ ಅವರ ಪ್ರತಿಬಿಂಬಗಳಾಗಿದ್ದಾರೆ ಹೊರತು ಯಾರು ಸ್ವತಂತ್ರರಲ್ಲ. ಸಂಚುಕೋಚ ಅಂತಕಾಲೆ, ಅಂತ ಪ್ರಳಯ ಕಾಲದಲ್ಲಿ ಅವರು ಕೂಡ ಸಂಚುಕೋಚ, ಚಿಕ್ಕದ ಮಾಡ್ಕೊಂಡು ಒಳಗಿಟ್ಕೊಂಡ್ಬಿಡ್ತಾನೆ. ಸಂಸೃಜ್ಯ ಅಂದ್ರೆ ನಾಶ ಮಾಡ್ತಾರೆ ಅಂತ. ಸಂಸೃಜ್ಯ ವಿಶ್ವ ಭುವನಾನಿ ಗೋಪ. ಮತ್ತೆ ಸೃಷ್ಟಿ ಮಾಡೋದು ಲಯ ಮಾಡೋದು ಮಾಡ್ತಾನೆ ಇರ್ತಾರೆ. ಯಾವುದನ್ನ? ವಿಶ್ವಾನಿ ಭುವನಾನಿ,
ಎಲ್ಲಾ ಲೋಕಗಳನ್ನು ಕೂಡ ಮೇಲಿನ ಲೋಕ ಕೆಳಗಿನ ಲೋಕ ಎಲ್ಲಾ ಲೋಕಗಳನ್ನು ಸಹ ಸೃಷ್ಟಿ ಮಾಡುವನವನೇ, ಎಲ್ಲ ಮಾಡುವನವನೇನೆ ಗೋಪ. ಯಾರು ಗೋಪರು ಅಂತಿದ್ದಾರೆ, ಗೋ ಅಂದ್ರೆ ಲೋಕಗಳು, ಅವು ಪಾಲಕನೇ ಇರ್ತಾರೆ, ಅವೆಲ್ಲ ಕೂಡ ದೇವರ ಅಧೀನಕ್ಕೆ ಸೇರಿದವರ ಹೊರತು ಆ ಗೋಶಬ್ದಕ್ಕೆ ಅದು ಎಲ್ಲ ಅದು ಇಲ್ಲಿದೆ ಒಳಗಿನ ಹೇಳಿ ಬರ್ತಲ್ಲ ಸಂಸೃಜ್ಯ. ಗೋಪ ಅಂದ್ರೆ ರಕ್ಷಣೆ ಮಾಡ್ತಾನೆ, ಗೋಪ ಅಂದ್ರೆ ರಕ್ಷಣೆ ಮಾಡ್ತಾನೆ, ಯಾರು ಎಲ್ಲಾನು ರಕ್ಷಣೆ ಮಾಡ್ತಾನೆ. ಗೋ ಅಂದ್ರೆ ಗೋಗಳು, ಗೋ ಅಂದ್ರೆ ಭೂಮಿ, ಭೂಪಾಲಕ ಸರ್ವಪಾಲಕನಾಗಿದ್ದಾನೆ ಅಂತ ಅರ್ಥ. ಗೋಪ ಎಲ್ಲ ಗೋಪರು ಅಂತ ಏನಿದ್ದಾರೆ, ರಕ್ಷಕರು ಅಂತ ಏನಿದ್ದಾರೆ ಅವರೆಲ್ಲರೂ ಅಧೀನದಲ್ಲಿದ್ದಾರೆ. ದಿಕ್ಪಾಲಕರು, ರಕ್ಷಕರು ಎಲ್ಲರನ್ನು ಕೂಡ ನಿಯಮನ ಮಾಡ್ತಾನೆ. ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖೋ ವಿಶ್ವತೋ ಬಾಹುರತ ವಿಶ್ವತಸ್ಪ ಬಹಳ ಕೇಳಿರೋದು. ಸಬ್ಬಾಹುಭ್ಯಾಂ ಧಮತಿ ಸಂಪತತ್ರಯೀ ದ್ಯಾವಾ ಭೂಮಿ ಜನಯನ್ ದೇವ ಏಕಃ. ಎಲ್ಲ ಮಂತ್ರಾಕ್ಷರಿ ಅದಕ್ಕೆಲ್ಲ ಹೇಳೋ ಮಂತ್ರಗಳು ಇವೆಲ್ಲ ಕೂಡ. ವಿಶ್ವತಶ್ಚಕ್ಷು ಉತ ವಿಶ್ವತೋ ಮುಖ ವಿಶ್ವತೋ ಬಾಹು ಉತ ವಿಶ್ವತಸ್ಪಾ ಸಂಬಾಹುಭ್ಯಾಂ ಧಮತಿ ಸಂಪತತ್ರಯೀ ದ್ಯಾವಾ ಭೂಮಿ ಜನಯನ್ ದೇವ ಏಕಃ. ವಿಶ್ವತಶ್ಚಕ್ಷು ಭಗವದ್ಗೀತೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ. ವಿಶ್ವತಃ ಮೈತುಂಬ ಕಣ್ಣು, ಮೈತುಂಬ ಕಾಲು. ಪರಮಾತ್ಮನ ಪ್ರತಿಯೊಂದು ಅತಿ ಸೂಕ್ಷ್ಮ ಭಾಗವೂ ಕೂಡ ಪೂರ್ಣ, ಮತ್ತೆ ಅಲ್ಲೂ ಎಲ್ಲವೂ ಇದೆ, ಅವು ಮತ್ತೆ ಪೂರ್ಣ. ಅದಿದೆ ಮತ್ತೆ ಅದು ಪೂರ್ಣ, ಪೂರ್ಣದಲ್ಲಿ ಪೂರ್ಣ. ಎಷ್ಟು ಅಂದ್ರೆ ಪೂರ್ಣಕ್ಕೆ ಧಕ್ಕೆನೇ ಇದೆ. ಒಂದು ಸ್ಟೇಜಲ್ಲಿ ಇದಿಷ್ಟು ದೇವ್ರ ಭಾಗ, ದೇವರಲ್ಲ ಅಂತ ಹೇಳಾಗಿಲ್ಲ. ಒಂದು ಸ್ಟೇಜಲ್ಲಿ ಏನ್ ಮಾಡ್ಬೇಕು, ಇದು ವೇಸ್ಟ್ ಅಂತ ತೆಗೆದು ಹಾಕ್ತೀವಿ. ದೇಹದಲ್ಲೇ ಎಷ್ಟು ವೇಸ್ಟೇಜ್ ಇದೆ ಈಗ, ಗೊತ್ತಾಯ್ತಾ? ಅದೆಲ್ಲ ದೇವರೆಲ್ಲ ಅಂತ ಯಾವ ಭಾಗ ಎಲ್ಲವೂ ಪರಿಪೂರ್ಣ. ಒಂದು ಸ್ಟೇಜಲ್ಲೂ ಕೂಡ ಅದು ಅಪೂರ್ಣ ಅದು. ಇದು ದೇವ್ರ ಮಹೇ. ಹನ್ನೊಂದು ಪಾರ್ಟ್ ಮಾಡ್ತಾ ಹೋಗಿದ್ದೇವೆ, ಹನ್ನೊಂದು ಪಾರ್ಟ್ ಮಾಡಿ. ಅದು ಇಂಡಿವಿಜುವಲ್ ವಿಚಾರ ಬೇರೆ. ಥಿಂಕ್ ಮಾಡಿ, ಒಂದು ಪಾರ್ಟ್ ಅತಿ ಚಿಕ್ಕ ಪಾರ್ಟ್ ಮತ್ತೆ ಪರಿಪೂರ್ಣ, ಮತ್ತೆ ಅದರೊಳಗೆ ಅನಂತ ಪಾರ್ಟ್ ಇದೆ. ಇದು ದೇವರ ವಿಶೇಷ ವೈಭವ ಅಂತ ತಿಳ್ಕೊಂಡಾಗ ನಾನೇ ದೇವರೊಳಗೆ ಸಾಧ್ಯ ಇದೆಯಾ? ಸಾಧ್ಯನೇ. ಏಕೋ ಹಿ ರುದ್ರೋ, ಕೈ ಕಾಲು ಸರಿವೆ, ಕಣ್ಣು ಕಾಣೋದಿಲ್ಲ, ಕಣ್ಣು ಕಾಣುತ್ತೆ ಕಾಣೋದಿಲ್ಲ, ಏನೋ ಹೇಳ್ತಾರೆ. ಒಂದೊಂದು ಪಾರ್ಟ್ ಇಲ್ಲ ಅಂತ ಆಯ್ತು. ಅದು ನಮಗೆಲ್ಲ ಸಕತ ವರ್ಜಿತರಾಗಿದ್ರೆ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕಾಗಿ, ಒಂದು ಪರ್ಫೆಕ್ಟ್ ಇಲ್ಲ. ಆದ್ರಿಂದ ದೇವರನ್ನ ನಾವು ಸರ್ವಸ್ವಾಮಿ ಅಂತ ಆರಾಧನೆ ಮಾಡಬೇಕೆ ಹೊರತು ಅಭೇದವನ್ನಾಗಲಿ ಸಾಮ್ಯವನ್ನಾಗಲಿ ಯಾವ ಕಾಲಕ್ಕೂ ತಿಳಿಬಾರದು. ಹಿ ಶಬ್ದದಿಂದ ನಿಶ್ಚಿತ ಈ ಬಗ್ಗೆ ಗೊಂದಲನೇ ಇಲ್ಲ. ಏಕೋ ಅವ್ರು ಇಷ್ಟ ತಗೊಂಡ್ಬಿಡ್ತಾರೆ, ವಾಕ್ಯ ಹಿಂದೂ ಮುಂದೆ ಬಿಟ್ಟು ಬಿಡ್ತಾರೆ, ಬೇರೆ ವಾಕ್ಯ ಬಿಟ್ಬಿಡ್ತಾರೆ. ರುದ್ರದೇವರು ಸರ್ವೋತ್ತಮರು ಅಂತ ಹೇಳ್ತಾರೆ. ಎಲ್ಲಿದೆ ಹಿಂದೂ ಬುದ್ಧಿ ಎಲ್ಲ ನೋಡ್ಬೇಕಲ್ಲ, ಗೊತ್ತಾಯ್ತು? ಯಾವುದೇ ವಿಷಯ ಬಂದಾಗಲೂ ಕೂಡ ಸಮಗ್ರ ನೋಡ್ಬೇಕು. ಎಲ್ಲ ಟೆಸ್ಟ್, ಡಾಕ್ಟರ್ ಕೂಡ ಏನ್ ಮಾಡ್ತಾರೆ, ಎಲ್ಲ ಟೆಸ್ಟ್ ಮಾಡಿಸ್ಬಿಡ್ತಾರೆ. ಅವರು ಸುಮ್ಮನೆ ಮಾಡಿಸ್ತಾರೆ, ವಿಚಾರ ಬೇರೆ. ಬಟ್ ಆಕ್ಚುಲಿ ಯಾತಕ್ಕೆ ಮಾಡ್ಬೇಕಂದ್ರೆ ಟೋಟಲ್ ಐಡಿಯಾ ಬರ್ಲಿಕ್ಕೆ. ಪ್ರತಿ ಸತ್ಯ ಮಾಡೋದವೆಲ್ಲ ಕೆಲವೊಮ್ಮೆ ಆಗತ್ತೆ, ತುಂಬಾ ಸಲ ಅನಗತ್ಯ ಇರ್ತದೆ, ಅದೆಲ್ಲ ಬೇರೆ. ಬಟ್ ಎಲ್ಲೋ ಕಣ್ಣಿನ ದೋಷ ಇದೆ, ಯಾಕೆ ಟೆಸ್ಟ್ ಮಾಡ್ಬೇಕಲ್ಲಿ? ಎಲ್ಲಿಯೋ ದೋಷ ಅಲ್ಲಿ ಬಂದಿರಬಹುದು, ಕ್ಲಿಯರ್ ಮಾಡಕ್ ಬರುತ್ತೆ, ಅದು ತಪ್ಪಲ್ಲ. ಗುಹೆ ಇರ್ಬೇಕು, ನೇರ ಬಿಟ್ಟು ಹಾಕ ಹೆಸರು ದೇವ್ರು, ಎಲ್ಲ ಹೆಸರು ದೇವ್ರು ಹೇಳುತ್ತೆ ಅಂದ್ಮೇಲೆ ರುದ್ರ ಏನ್ ಬೇಕಾದ್ರೂ ಇರ್ಲಿ. ರುದ್ರ ಅಂತ ಯಾತ ಕರೀತಾರೆ? ಸಂಹಾರ ಮಾಡೋ ಪ್ರಸಂಗ ಬಂತು, ರುದ್ರ ಅಂತ ಕರೆದ್ರು ಅಷ್ಟೇ. ಪ್ರಸಂಗ ನೋಡ್ಕೊಂಡು ಪದ ಉಪಯೋಗಿಸ್ತಾರೆ. ಯೈವಾನ್ ಲೋಕಾನ್ ಈಶತ ಈಶನೀಭಿ, ಇನ್ನೊಬ್ಬರ ಮೇಲೆ ಇಲ್ಲ ಅವಲಂಬಿಸಿಯಾಯ ನತಸ್ತು. ಇಮಾನ್ ಲೋಕಾನ್ ಈಶತ ಈಶನೀಭಿ, ಯಾಕೆ ಎಲ್ಲಾ ಲೋಕಗಳನ್ನು ಅವನೇ ನಿಮನ ಮಾಡಿದ ಮೇಲೆ ಇನ್ನೊಬ್ರು ಏನಿರ್ಬೇಕು? ಈ ಬಗ್ಗೆ ಇನ್ನೊಬ್ಬರಿದ್ರೆ ಇದು ಸರ್ವೋತ್ತಮನಲ್ಲ, ಸರ್ವೋತ್ತ ಇನ್ನೊಬ್ರಿಲ್ಲ ಸಾಧ್ಯ ಇಲ್ಲ. ಪ್ರತ್ಯಂಗನಾಸ್ತಿಷ್ಠತಿ ಸಂಚುಕೋಚ ಅಂತಕಾಲೇ ಸಂಸೃಜ್ಯ ವಿಶ್ವ ಭುವನಾನಿ ಗೋಪಾಃ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ ವಿಶ್ವತೋ ಬಾಹುರುತ ವಿಶ್ವತಸ್ಪ. ಪುರುಷ ಸೂಕ್ತದ ಅರ್ಥ. ವಿಶ್ವತಶ್ಚಕ್ಷು ಉತ, ಉತ ಅಂದ್ರೆ ಹಾಗೂ, ವಿಶ್ವತೋ ಮುಖ ಹಾಗೂ, ಮತ್ತೆ ವಿಶ್ವತೋ ಬಾಹು ಎಲ್ಲಾ ಕಡೆ ಕೈಗಳು, ವಿಶ್ವತಸ್ಪಾತ್ ಎಲ್ಲಾ ಕಡೆ ಕಾಲು, ಎಲ್ಲಾ ಕಡೆ ಕಣ್ಣು, ಎಲ್ಲಾ ಕಡೆ ಮುಖ, ಎಲ್ಲಾ ಕಡೆ ಬಾವು, ಎಲ್ಲಾ ಕಡೆ ಇಷ್ಟೇ ಅಲ್ಲ, ಎಲ್ಲವೂ ಎಲ್ಲಾ ಕಡೆ ಅಂತ. ಅದನ್ನೇ ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿವಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ ಭಗವದ್ಗೀತೆಯಲ್ಲಿ ಹೇಳಿ. ಎಲ್ಲದೂ ಕೂಡ ಹೊಂತಾ ಹೋಗುತ್ತೆ. ಸಂಬಾಹುಭ್ಯಾಂ ಧಮತಿ ಸಂಪತತ್ರಯೀರ್ ದ್ಯಾವಾ ಭೂಮಿ ಜನಯನ್ ದೇವ ಏಕಃ. ಬಾಹುಭ್ಯಾಂ ಸಂಬಾಹುಭ್ಯಾಂ ಧಮತಿ ಇದೆ, ಬಾಹುಭ್ಯಾಂ ಸಂಧಮತಿ ಸೇರಿಸಬೇಕು. ಉಪಸರ್ಗ ಬೇರೆ ಕಡೆ ಇರೋ ವೇದದಲ್ಲಿ ತೀರಾ ಸಾಮಾನ್ಯ. ಬಾಹುಗಳ ಸಮ್ಯಕ್ ಧಮತಿ, ಎಲ್ಲಾ ಕಾರ್ಯಗಳನ್ನು ಕೂಡ
ಬಾಹುಭ್ಯಾಂ ತನ್ನ ತೋಳುಗಳಿಂದ ಮಾಡ್ತಾನೆ ಅಂದ್ರೆ ತನ್ನ ಸಾಮರ್ಥ್ಯ, ತೋಳುಗಳಿಗೆ ಸಾಮರ್ಥ್ಯ ಅಂತ ಅರ್ಥ. ಬೆಟ್ಟ ಹತ್ತೋನ ಕೈಲಾಗೋದಿಲ್ಲ, ಕಾಲಿಲ್ಲ ಹತ್ತು ಅಂತ ಕೇಳಿದ್ರೆ ಕೈಲಾಗೋದಿಲ್ಲ ಅನ್ನೋ ಶಬ್ದ ಏನ್ ಹೇಳುತ್ತೆ? ಅಸಾಮರ್ಥ್ಯವನ್ನು ಹೇಳುತ್ತೆ. ದೇವರಲ್ಲಿ ಏನಿಲ್ಲ? ಸಾಮರ್ಥ್ಯದ ಅಸಾಮರ್ಥ್ಯ ಹೆಸರು ಕೂಡ ಇಲ್ಲ. ಸಂಬಾಹುಭ್ಯಾಂ ಧಪತಿ ಸಂಪತತ್ರೈರ್ ದ್ಯಾವಾ ಭೂಮಿ ಜನಯನ್ ದೇವ ಏಕಃ. ಸಂಪತತ್ರೈ ಸಂಪತ್ ಏನ್ ಮಾಡ್ತಾನೆ ಪರಮಾತ್ಮ? ದ್ಯಾವಾ ಭೂಮಿ, ದ್ಯುಲೋಕ ಮೇಲಿಂದೆಲ್ಲ ದ್ಯು, ಕೆಳಗಿಂದೆಲ್ಲ ಭೂ, ಇವನ್ನೆಲ್ಲ ಜನಯನ್ ಸೃಷ್ಟಿ ಮಾಡ್ತಾ ಇದ್ದಾನೆ. ದೇವ ಏಕ ತತ್ರ ಎಲ್ಲ ಏನೇನಿದೆ ಸಂಪತತ್ರೈ ದ್ಯಾವಾ ಭೂಮಿ ಸಂಪತತ್ರೈ ಎಲ್ಲ ಇರತಕ್ಕಂಥ ತನ್ನ ಪರಿವಾರಗಳ ಮೂಲಕ ಎಲ್ಲಾ ಕೆಲಸವನ್ನು ಮಾಡಿಸ್ತಾನೆ, ತಾನು ಮಾಡ್ತಾನೆ. ಅಂದ್ರೆ ಉಳಿದವರು ಇದ್ದಾರೆ, ಅದು ಇಂಪಾರ್ಟೆಂಟ್. ಉಳಿದವರು ಇದ್ದಾರೆ, ಅವರೊಬ್ಬನೇ ಅಲ್ಲ, ಜೊತೆಗೆ ಎಲ್ಲ ಅಧೀನರಾಗಿದ್ದಾರೆ ಹೊರತು ಅಭಿನಯ ಒಬ್ಬನೇ ಅಂದ್ರೆ ಮುಖ್ಯಸ್ಥ ಒಬ್ಬನೇ ಹೊರತು ಇಲ್ಲವರೇನರ್ಥ? ಯೋ ದೇವಾನಾಂ ಪ್ರಭವಶ್ಚ ಉದ್ಧವಶ್ಚ ವಿಶ್ವಾಧಿಪೋ ರುದ್ರೋ ಮಹರ್ಷಿ ಹಿರಣ್ಯಗರ್ಭಂ ಜನಯಾಮಾಸ ಪೂರ್ವಂ ಸನೋ ಬುದ್ಧ್ಯಾ ಶುಭಯ ಸಂಯುನಕ್ತು. ಮಾತಾಡ್ತಾರೆ, ಯೋ ದೇವಾನಾಂ ಪ್ರಭವಶ್ಚ ಉದ್ಧವಶ್ಚ ವಿಶ್ವಾಧಿಪಃ ರುದ್ರಃ ಮಹರ್ಷಿಃ ಹಿರಣ್ಯಗರ್ಭಂ ಜನಯಾಮಾಸ ಪೂರ್ವಂ ಸಹ ನೋ ಬುದ್ಧ್ಯಾ ಶುಭಯ ಸಂಯುನಕ್ತು. ಯಹ ದೇವಾನಾಂ ಪ್ರಭವಶ್ಚ ಉದ್ಭವಶ್ಚ. ಭಗವದ್ಗೀತೆಯಲ್ಲಿ ಮಾತು ಬಂದಿದೆ, ಏನಂತ ಬಂದಿದೆ? ಅಹಂ ಸರ್ವಸ್ಯ ಪ್ರಭವ ಪ್ರಳಯಸ್ತಥ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ. ಪಶ್ಚ ಉದ್ಭವ ಮತ್ತು ಪ್ರಭವ, ಹುಟ್ಟು, ಎಲ್ಲ ರೀತಿಯಾದ ಹುಟ್ಟು. ಪ್ರಭವ ಒಟ್ಟು ಹುಟ್ಟು, ಉದ್ಭವ ಪಾರ್ಟ್ಲಿ ಬಂದಿದೆ, ಅಶೇಷ ವಿಶೇಷ ತೋಪಿ. ದೇವರು ಒಂದು ಬರೀ ನೀರಲ್ಲ, ನೀರಿನ ಗುಣಗಳನ್ನು ಸ್ವಭಾವವನ್ನು ನಿಯಂತ್ರಣ ಮಾಡ್ತಾನೆ. ಅದಕ್ಕೆ ಉದ್ಭವ ಪ್ರಭವ ಎರಡೂ ಆಗಿದ್ದಾನೆ. ಮಕ್ಕಳು ಹುಟ್ಟುತ್ತಾರೆ ಅಂತ ತಿಳ್ಕೊಂಬ, ಮಕ್ಕಳು ಯಾವ ಸ್ವಾಧೀನವೂ ಇರಲಿಲ್ಲ, ದಡ್ಡ ಎಡ್ತಾನೆ ತೇಲಕ್ಕೆ ಬರೋದಿಲ್ಲ ಅವರಿಗೆ, ಜಾಣ. ಅದು ಇವ್ರು ಕೊಟ್ಟಿದ್ದಲ್ಲ, ಅವನೇ ಜಾಣ. ಇದೆಲ್ಲ ಯೋಚನೆ ಮಾಡಿದರೆ ಇವ್ರು ಏನಾಯ್ತು, ಹುಟ್ಟಿಸೋಷ್ಟಿದೆ ಆದ್ರೆ ಗುಣ ಕೊಡೋ ಶಕ್ತಿ ಇಲ್ಲ. ಅದು ಆಮೇಲೆ ಹುಟ್ಟಿಸೋ ಶಕ್ತಿನೂ ಇಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಯಾರು ಅಪಾಯಿಂಟ್ ಮಾಡೋ ಮನಸ್ಸು ಕೇಳ್ತಾ ಇಲ್ಲ. ಇದೆಲ್ಲ ನೋಡ್ತಾ ಹೋದ್ರೆ ಎಲ್ಲ ನಮ್ಮ ಕಾಲ ನಮ್ಮ ಕೈಲಿಲ್ಲ, ಉಳಿದೋರು ಬಿಟ್ಟು ಬಿಡಿ. ಇದೆಲ್ಲ ಏನ್ ತೋರಿಸುತ್ತೆ ನಮಗೆ? ಅಪೂರ್ಣತೆ ತೋರಿಸಿ. ಎಲ್ಲಾ ಕಡೆ ಅಪೂರ್ಣತೆ ನಾವು ಕಾಣುತ್ತೇವೆ, ದೇವರಲ್ಲಿ ಪೂರ್ಣತೆ ಇದೆ. ದೇವರಲ್ಲಿ ಪೂರ್ಣತೆ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ನಮಗೆ ಯಥಾಯೋಗ್ಯವಾದ ಪೂರ್ಣತೆ ಬರುತ್ತೆ. ಅದು ಇಂಪಾರ್ಟೆಂಟ್. ಪ್ರಭಾವ ರಾತಿರ್ಬೋದು, 9 ಗಂಟೆ ಅಂತ ಕೇಳಬಾರ್ದು, ಅದರ ಪ್ರಯೋಜನ ಇದೆ. ವಿಶ್ವಾಧಿಪೋ ರುದ್ರೋ ಮಹರ್ಷಿ. ವಿಶ್ವಾಧಿಪ ರುದ್ರ ಯಾರಾತ? ರುದ್ರ ಯಾರಾದ? ವಿಶ್ವಾಧಿಪ. ಮತ್ತೆ ಕನ್ಫರ್ಮ್ ಮಾಡಿದರು. ವಿಶ್ವ ಅಂದ್ರೆ ವಾಯುದೇವರು, ವಿಶ್ವಾಧಿಪ ವಾಯುದೇವರು ಒಡೆಯನಾದ ರುದ್ರ. ಇವರು ವಾಯುದೇವರ ಮಗ ರುದ್ರ. ಅವರು ಈ ರುದ್ರದೇವರು ಗರುಡ ಶೇಷ ರುದ್ರರೆಲ್ಲ ಬ್ರಹ್ಮವಾಯುಗಳ ಮಕ್ಕಳು. ಆ ರುದ್ರ ಅವರ. ಆದ್ರಿಂದ ಈ ವಿಶ್ವಾಧಿಪ ರುದ್ರ ತಂದೆ ಹೆಸರು ಮಗನಿಗೆ ಹೇಳೋದು, ಮಗನ ಮೊಮ್ಮಗನಿಗೆ ಹೇಳೋದರ ಪದ್ಧತಿ ಆ ರೀತಿ ಬಂದಿದೆ. ಮತ್ತೆ ಬ್ರಹ್ಮದೇವ ಸೃಷ್ಟಿ ಮಾಡ್ತಾ ಹೋದ್ರು, ಹೆಸರಿಡ್ಬೇಕಲ್ಲ, ಏನಿಟ್ರು ಎಲ್ಲ ದೇವರ ಹೆಸರು ಇಡ್ತಾ ಹೋಗ್ಬಿಟ್ರು. ಬೇರೆ ಹೆಸರು ಇಲ್ಲೇ ಇರಲಿ, ಬೇರೆ ಹೆಸರಲ್ಲ, ದೇವರ ಹೆಸರಾದ್ರಿಂದ ಇಡ್ತಾ ಹೋದ್ರು. ಹಿರಣ್ಯ ಗರ್ಭಂ ಜನಯಾವಾಸ ಪೂರ್ವಂ ನೋ ಬುದ್ಧ. ಮೊದಲಿಗೆ ಯಾರನ್ನ ಬಿಟ್ಟರು ಪಡೆದಾಯ್ತು ಹಿರಣ್ಯ ಗರ್ಭ. ಎಲ್ಲೂ ಕೂಡ ಏನು ಬಂದಿಲ್ಲ, ಬ್ರಹ್ಮದೇವ ರುದ್ರದೇವರ ಮಗ ಅಂತ ಯಾರು ಹೇಳೋದೇ ಇಲ್ಲ. ಈ ರುದ್ರ ಏನ್ ಮಾಡಿದ್ದು? ಹಿರಣ್ಯ ಗರ್ಭಂ ಜನಯಾಮಾಸ ಪೂರ್ವಂ. ಇನ್ನೊಂದಿದ್ದು ಬ್ರಹ್ಮದೇವರ ಅಪ್ಪ ಆಗಿದೆ, ಏನಾಗಿರ್ಬೇಕು ಅಲ್ಲಿಗೆ? ರುದ್ರದಾಗ ಚಾನ್ಸ್ ಇಲ್ಲ, ಅವ್ರ ಮಗ ಅವರು. ಆದ್ರಿಂದ ಬ್ರಹ್ಮದೇವರ ಅಪ್ಪ, ಬ್ರಹ್ಮದೇವ ಸೃಷ್ಟಿ ಮಾಡೋರು ಅಂದ್ರೆ ಯಾರಾಯ್ತು ಈಗ? ಅವರಪ್ಪ ವಿಷ್ಣುವೇ ಅಂತ ಅರ್ಥ. ಹಿರಣ್ಯಕಶಿಪು ಗೊತ್ತಿದ್ದಿಲ್ಲ, ಅದಕ್ಕೆ ಏನ್ ಮಾಡ್ದ? ನಿನ್ನ ಸೃಷ್ಟಿ ಆದ ಯಾರಿಂದ ಸಾವಬೇಡ ಅಂತ ಕೇಳಿ ಅವರನ್ನು ಸೃಷ್ಟಿ ಮಾಡಿದ್ದಾರೆ ಎಂಬ ಎಚ್ಚರ ಇರಲಿಲ್ಲ ಅವನಿಗೆ. ಹಿರಣ್ಯ ಮಹರ್ಷಿ ಆತ್ಯ ರುದ್ರ, ಆತ್ಯ ಮಹರ್ಷಿ ವೇದವ್ಯಾಸರು ಅಂತ ಅರ್ಥ. ಮುನಿನಾಮಹಂ ವ್ಯಾಸ, ಕಪಿಲ ಆಗ್ಬೋದು, ದತ್ತಾತ್ರೇಯ, ಅವೆಲ್ಲ ರೂಪಗಳು. ಹಿರಣ್ಯ ಗರ್ಭ ಮಹಾ ಋಷಿ ಅಂದ್ರೆ, ಋಷಿ ಅಂತ ಹೇಳಿದ್ರೆ ಋಷು ದರ್ಶನೆ ಅಂತಿರೋದು. ಋಷು ದರ್ಶನೆ ಎಲ್ಲವನ್ನು ಕಾಣುವನು ಅಂದ್ರೆ ಏನು? ಎಲ್ಲಾ ವೇದಗಳನ್ನು ಕಾಣುವವು. ಗೊತ್ತಾಯ್ತಾ? ಅದು ಮಹರ್ಷಿ. ಅದು ಎಲ್ಲಾ ವೇದಗಳನ್ನು ಬಲ್ಲವನು, ವೇದಗಳನ್ನು ಪ್ರತಿಪಾದಿಸೋಣ. ಎರಡೆರಡು ಬೇರೆ. ಏನ ಯಾವ್ದ? ಋಷಿ ಹತ್ತಿರ ಮಗ ತಾನೆ, ಹತ್ತಿರ ಮಗ ಋಷಿ ಮಗ ಋಷಿ ರೂಪ ತಾನೆ. ಕಪಿಲ ಋಷಿ ರೂಪ, ಇದು ಋಷಿ ರೂಪ, ವೇದವ್ಯಾಸ ಋಷಿ ರೂಪ. ಹಿರಣ್ಯ ಗರ್ಭಂ ಜನಯಾಮಾಸ ಪೂರ್ವಂ. ಇನಿಷಿಯಲ್ಸ್ ನೋಡಿದ ತಕ್ಷಣ ಬೇರೆ ಅಂತ ಗೊತ್ತಾಗೋದಿಲ್ಲ. ಒಬ್ಬ ಅಟೆಂಡರ್ ಹೆಸರು ಅದೇ, ಪ್ರಿನ್ಸಿಪಾಲ್ ಹೆಸರು ಅದೇ.
ರಿಜಿಸ್ಟರ್ಸ್ ನೋಡಿದ್ರು, ಕಷ್ಟ ಏನಾಯ್ತು? ಬೇರೆ ಅಥವಾ ಕೊನೆ ಪೊಸಿಷನ್ ನೋಡಿದ್ರು, ಅಫೆಂಡರ್ ಪ್ರಿನ್ಸಿಪಾಲ್ ಅಂತ ಹೆಸರು ಒಂದೇ ಆದ್ರೂ ಕೂಡ ಅವನ ಕೆಲಸ ಬೇರೆ. ಅದಕ್ಕೆ ಮಧ್ಯೆ ಮಧ್ಯೆ ಪದಗಳು ಹೇಳ್ತಾ ಹೋಗಿರೋದ್ರಿಂದ ಏನಾಯ್ತು ಅಲ್ಲಿಗೆ ಈ ರುದ್ರದೇವರಲ್ಲ ಅಂತ ಕನ್ಫರ್ಮ್ ಆಯ್ತು. ನೋ ಬುದ್ಧ ಆತ ಇಂಥ ಪರಮಾತ್ಮ ಏನ್ ಮಾಡಬೇಕು, ನಮ್ಮನ್ನ ಬುದ್ಧ ಶುಭಯ ಒಳ್ಳೆಯ ಬುದ್ಧಿಯಿಂದ ಸಂಯುನತ್ತು ಒಡಗೂಡಿಸಲಿ, ಧ್ಯೇಯೋನ ಪ್ರಚೋದಯ. ಗಾಯತ್ರಿ ಮಂತ್ರದ ಅರ್ಥ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಯಾರೋ ಆದರೆ ಈತ. ಆದ್ರಿಂದ ಎಲ್ಲ ಟ್ಯಾಲಿ ಆಗ್ತಾ ಹೋಗುದು. ಸಂಯೋನಕ್ತು ಎಲ್ಲಾ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ನಮ್ಮನ್ನ ತೊಡಗಿಸಲಿ, ನಮ್ಮ ಏನೇನು ಕಾರ್ಯ ಮಾಡಬೇಕಾಗಿದೆ ಆ ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸಲಿ. ಸನೋ ಬುದ್ಧು ಸನಹ ಅಂತ ನಹ ಅಂತ ಹೇಳಿದ್ರಿಂದ ಎಲ್ಲರನ್ನು ಕೂಡ ಬಹುವಚನ ಮಾಧ್ಯರ್ಥೆ ಎಲ್ಲರನ್ನೂ ಸೇರಿ ಒಟ್ಟಿಗೆ ಕೂಡಿಸಲಿ, ನೆರವೇರಿಸಲಿ. ಯಾತೆ ರುದ್ರ ಶಿವ ತನೂರ ಘೋರ ಅಪಾಪಕ ಶಿನೌ ತಯಾ ನಸ್ತನುವ ಶಾಂತಮಯ ಗಿರಿಶಾಂತಂ ಗಿರಿಶಾಂತಂ ಅಭಿಜಾಕಶೀಹಿ. ಯಾತೆ ರುದ್ರ ಶಿವ, ಏ ರುದ್ರ, ದೇವರು ರುದ್ರ ಅಂತ ಹೇಳಿ ರುದ್ರಾಯ ನಮಃ ಇದ್ದೇ ಇದೆ. ರುದ್ರೋ ಬಹುಚರ ಬೊಬ್ರು. ಯಾತೆ ಶಿವ ತನೂಹು, ನಿನ್ನ ಮಂಗಳಕರವಾದ ರೂಪಗಳಿವೆಯಲ್ಲ, ಎಲ್ಲ ರೂಪಗಳು ಪರಮಾತ್ಮಂತೆಂಥ ರೂಪಗಳು. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ. ನೋಡೋದಕ್ಕೆ ಏನಿಸುತ್ತೆ, ವಿಷ್ಣು ಮಂಗಲ ಮಧುಸೂದನ ಮಂಗಲ ಇಬ್ರು ಒಂದೇ ಅಂತ ಹೇಳಿದ್ರೆ ಹೌದು. ವಿಷ್ಣು ಮೂಲ ರೂಪದಲ್ಲೂ ಮಂಗಲ, ಅವತಾರ ರೂಪದಲ್ಲೂ ಮಂಗಲ. ಅವತಾರ ರೂಪದಲ್ಲಿ ಮಂಗಲ ಅಲ್ಲ, ಕೆಲವರು ಮೂಲ ರೂಪದಲ್ಲಿ ಮಂಗಲ ಆಗಿದ್ರು ಇಲ್ಲಿ ಮಂಗಲ ಅಲ್ಲ, ಮೂಲ ರೂಪದಲ್ಲೂ ಪೂರ್ಣ ಮಂಗಲ ಅಲ್ಲ. ತನು ಹೋದ ಎಲ್ಲಾ ದೇಹಗಳು ಸೇರಿ ರೂಪಗಳು ಕೂಡ ಅಘೋರ, ಎಲ್ಲ ಸೌಮ್ಯ, ಘೋರ ಅಲ್ಲ. ಮತ್ತೆ ಅಪಾಪಕಾಶಿನಿ, ಯಾವ ಪಾಪದಿಂದ ಒಡಗೂಡಿಲ್ಲ, ನಿರ್ದೋಷವಾದವರು. ತಯಾ ತನುವ ಶಂತಮಯ. ಇವಾಗ ಕರ್ಣ ಇದ್ದಾನೆ, ದುರ್ಯೋಧನ ಸೇರ್ಕೊಂಡ್ಬಿಟ್ಟು ಸುಗ್ರೀವರ ರಾಮದೇವರು ಭಕ್ತ, ಉಲ್ಟಾ ಪಲ್ಟ. ಆ ರೀತಿ ಯಾವ ರೂಪಗಳು ದೇವರಲ್ಲಿ ಏನಾಗೋದಿಲ್ಲ, ವ್ಯತ್ಯಾಸ ಹೊಂದೋದಿಲ್ಲ. ವಾಯುದೇವ್ರ ರೂಪನೇ ವ್ಯತ್ಯಾಸ ಹೊಂದೋದಿಲ್ಲ, ದೇವ್ರ ರೂಪ ವ್ಯತ್ಯಾಸ ಹೋದ್ರೆ ಸಾಧ್ಯತೆನೇ ಇಲ್ಲ. ಇಲ್ಲದೆ ಏನ್ ಮಾಡಬೇಕು, ದೇವರ ಶುಭರೂಪವನ್ನು ಉಪಾಸನೆ ಮಾಡು. ಅಶುಭರೂಪ ಅಂತಿದೆಯಾ, ನೀವು ಇಷ್ಟ ಬಂದಿದ್ ಮಾಡು ಅಂತ ಹೇಳ್ಬೇಕೆ ಹೊರತು ಶಿವರೂಪ ಅಶುಭರೂಪ ಅಂತ ಎರಡು ಭಾಗ ಮಾಡಬಾರ್ದು. ಯಾಭಿಷುಂ ತಥಾ ನಸ್ತನುವ ಶಂತಮಯ. ಆಮೇಲೆ ಗಿರಿಶಂತಂ ಅಭಿಚಾಕಶೀಹಿ, ಆ ಪರಮಾತ್ಮ ಆ ಒಂದು ಶಂತಮಯ, ಆತ ಸುಖಪೂರ್ಣನಾಗಿದ್ದಾನೆ ಅಷ್ಟೇ ಅಲ್ಲ, ಆತ ಮುಟ್ಟಿದ್ರೆ ಏನಾಗ್ಬಿಡ್ತಾರೆ ಎಲ್ಲರೂ ಕೂಡ ಕಂಟಕ ಪಿಶಾಚಿಗಳು. ಮುಟ್ಟಿದ ತಕ್ಷಣ ಗಂಧರ್ವರಾಗ್ಬಿಟ್ಟು, ಗೊತ್ತಾಯ್ತಾ? ಆ ತಿಳುವಳಿಕೆ ಮುಟ್ಟಿದ ತಕ್ಷಣ ಇದಾಗ್ಬಿಟ್ಟು. ಪರಮಾತ್ಮ ಶಂತಮಯ, ಶಂ ಅಂದ್ರೆ ಸುಖ, ಅತ್ಯಂತ ಸುಖ ಕೊಡತಕ್ಕಂಥ ತನ್ನ ರೂಪಗಳಿಂದ ಗಿರಿಶಾಂತಂ ಗಿರಿಶಾಂತಾಭಿಚಕ್ಷ ಚಾಕಶೀಹಿ ಗಿರಿಶಂತಾಭಿಚಾಕಶೀಹಿ. ಗಿರಿಶಂತಾಭಿ ಅಂದ್ರೆ ರುದ್ರದೇವರವರು ಏನಿದ್ದಾರೆ ಅವರೆಲ್ಲರೂ ಅಧೀರನೇ. ಉಳಿದವರು ಹೇಳ್ಬೇಕಾದ ಕಾರಣ ಇಲ್ಲ. ಪ್ರಧಾನದಲ್ಲಿ ಒಬ್ಬ ಮೂರರಲ್ಲಿ ಸರ್ವಶ್ರೇಷ್ಠ ಅಂತ ಹೇಳಿದ ಮೇಲೆ ಉಳಿದವ್ರ ಕೆಳಗಿಲ್ಲೇ ಇಲ್ಲ. ಇವ್ರು ಮೂರು ಉಳಿದವರಿಗಿಂತ ಬೆಸ್ಟ್, ಅವರಲ್ಲಿ ಪ್ರಥಮ ಅಂದ್ಮೇಲೆ ಸರ್ವೋತ್ತಮ ಅಂತ ಅರ್ಥ. ಅಭಿಚಾಕಶಿ, ಎಲ್ಲ ರೀತಿಯಲ್ಲೂ ಕೂಡ ಪ್ರಕಾಶಿಸ್ತಾ ಇದ್ದಾನೆ. ಯಾವಿಷುಂ ಗಿರಿಶಂತ ಹಸ್ತೆ ಬಿಭರ್ಷಿಸ್ತವೆ ಶಿವಾಂ ಗಿರಿತ್ರ ತಾಂ ಕುರುಮಾ ಹಿಂಸೀಹಿ ಪುರುಷಂ ಜಗತ್. ಯಾಂ ವಿಷುಂ ಗಿರಿಶಂತ, ಯಾವ ಬಾಣವನ್ನು ಕೈಲಿ ಹಿಡ್ಕೊಂಡಿದ್ದಿ, ಹಸ್ತೆ ಕೈಲಿ ಹಿಡ್ಕೊಂಡಿದ್ದಿ. ಬಿಭರ್ಷಸ್ತವೆ, ನೀನು ಅದನ್ನ ಯಾವುದಕ್ಕೆ ಉಪಯೋಗಿಸ್ಬೇಕು, ಯೋಗ್ಯರನ್ನ ಸಲಹಲಿಕ್ಕೆ ಹೊರತು ಬೇರೆದಕ್ಕಲ್ಲ. ಶಿವಾಂ ಗಿರಿತ್ರ ಅಂದ್ರೆ ಗಿರಿಯನ್ನ ರಕ್ಷಣೆ ಮಾಡುವವರು. ಗಿರಿಶತ್ರ, ರುದ್ರದೇವರನ್ನ ಪಾಲಿಸುವವರು. ಯಾಕೆ ಮೋಚಿತಃ ಸಂಕಟಾತ್ ಶಿವ, ಭಸ್ಮಾಸುರ ಪ್ರಸಂಗ ಬಂದಾಗ ಕಾಪಾಡಿದ್ಯಾರು ಇಷ್ಟು ತೊಂದರೆಗೊಳಗಾಗಿದ್ದವರು. ಇಷ್ಟೆಲ್ಲ ಇರ್ಬೇಕಾದ್ರೆ ಸರ್ವೋತ್ತಮತ್ವ ಅರ್ಥ ಮಾಡಕ್ ಬರೋದೇ ಇಲ್ಲ. ಶಿವ ಗಿರಿತ್ರ, ತ್ರ ಅಂದ್ರೆ ರಕ್ಷಕ ಅಂತ. ತಾಮ್ ಕುರು ಮಾ ಹಿಂಸೀಹಿ ಪುರುಷಂ ಜಗತ್, ನೀನೆಂದೂ ಕೂಡ ಒಳ್ಳೆಯವರನ್ನು ಹಿಂಸಿಸಬೇಡ, ನಮ್ಮನ್ನ ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಜಗತ್ತು, ಇಡೀ ಜಗತ್ತನ್ನು ನೀನು ಪಾಲಿಸು, ಯಾವುದನ್ನು ಕೂಡ ಹಿಂಸಿಸಬೇಡ ಅಂತ ನಮ್ಮ ಕರ್ತವ್ಯದ ದೃಷ್ಟಿಯಿಂದ ಹೇಳೋ ಮಾತುಗಳು. ನಾವು ಹೇಳಿದ್ದಕ್ಕೆ ದೇವರು ಮಾಡ್ತಾನೆ ಬಿಡ್ತಾನೆ ಇಲ್ಲೇ ಇಲ್ಲ, ನಾವು ಕೇಳೋದು ಹಾಗೆ. ತತಃ ಪರಂ ಬ್ರಹ್ಮ ಪರಂ ಬ್ರಹ್ಮಂತಂ ಯಥಾಲಿಕಾಯಂ ಸರ್ವಭೂತೇಷು ಗೂಢಂ ವಿಶ್ವೇಶೈಕಂ ಪರಿವೇಶ್ಯತಾರಂ ಈಶಂ ತ್ವಂ ಜ್ಞಾತ್ವಾ ಅಮೃತಾ ಭವತಿ.
ಇದೆಲ್ಲ ನಾನು ತಿಳ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಅಮೃತಾಭವನ್. ಮೆಡಿಕಲ್ ಹೋದ್ರು ಡಾಕ್ಟರ್ ಆಗ್ತಿ, ಇದನ್ನ ಹೋದ್ರೆ ಇಂಜಿನಿಯರ್ ಆಗ್ತಿ, ಇದನ್ನ ನೋಡಿದ್ರೆ ಮುಕ್ತರಾಗ್ತಿ. ಎಂಥ ವಿದ್ಯೆ ಇದು, ಮುಕ್ತಿ ಕೊಡ್ತಕ್ಕಂಥ ವಿದ್ಯೆ. ಯಾವ ಬೇರೆ ವಿದ್ಯೆಗಳಿಗೂ ಕೂಡ ಯಾವ ಶಕ್ತಿ ಇಲ್ಲ, ಮುಕ್ತಿ ಕೊಡೋ ಶಕ್ತಿ ಇಲ್ಲ. ಅದು ಯಾವ್ದಕ್ಕಿದೆ? ಒಬ್ಬ ದೊಡ್ಡ ಡಾಕ್ಟರ್ ಅಪರಾಧ ಮಾಡ್ದ, ಬಂಧನ ಮಾಡಿದ್ರು, ಮುಕ್ತಿ ಅಲ್ಲ ಬಂಧನಕ್ಕೆ ಬೇರೆ ಒಳಗಾದ ಇಲ್ಲಂತೆ. ಆ ವಿದ್ಯೆ ಏನ್ ಕಾಪಾಡ್ಲಿಲ್ಲ ಆತನನ್ನ? ಕಾಪಾಡ್ಲಿ. ಯಾವ ವಿದ್ಯೆಗಳು ಕೂಡ ಏನ್ ಮಾಡೋದಿಲ್ಲ, ಬಂಧನನ್ನ ಕಾಪಾಡೋದಿಲ್ಲ. ಅಧ್ಯಾತ್ಮ ವಿದ್ಯಾನ ಅದೊಂದೇ ಕಾಪಾಡೋದು. ಅದಕ್ಕೆ ಈ ತತಃ ಪರಂ ಬ್ರಹ್ಮ ಪರಂ ಬೃಹಂತಂ ಅಂದ್ರೆ ಬ್ರಹ್ಮ ಪೂರ್ಣ. ಯಥಾನಿಕಾಯಂ ಸರ್ವಭೂತೇಶು ಗೂಢಂ. ಆ ವಸ್ತುಗಳಿಗೆ ತಕ್ಕಂತೆ ಪ್ರತಿ ವಸ್ತುಗಳೇ ಇದ್ದಾನೆ, ವಸ್ತುವಿನಲ್ಲಿ ಹೇಗಿರ್ಬೇಕು ಹಾಗಿದ್ದಾನೆ ಹೊರತು ಎಲ್ಲ ಶಕ್ತಿ ತೋರಿಸೋದಿಲ್ಲ ಅಲ್ಲಿ. ವಿಶ್ವಶೈಕಂ ಪರಿವೇಷ್ಟಿತಾರಂ. ವಿಶ್ವಕ್ಕೆ ಇಡೀ ರಕ್ಷಕ, ಸುತ್ತಲೂ ವ್ಯಾಪ್ತನಾಗಿ ವ್ಯಾಪ್ತನಾಗಿ ರಕ್ಷಣೆ ಮಾಡೋನು ಒಬ್ಬನೇ. ಈಶಂ ತಂ ಜ್ಞಾತ್ವ. ಇಂಥ ಈಶನಾದ ಪರಮಾತ್ಮನ ತಿಳ್ಕೊಂಡಾಗ ಅಮೃತಾ ಭವಂತಿ. ದೊಡ್ಡ ಡಿಪಾರ್ಟ್ಮೆಂಟ್ ಒಂದೊಂದು ಕೆಲಸ ಆಗತ್ತಷ್ಟೇ, ಮುಖ್ಯತ್ವವಾಗಿ ಎಲ್ಲ ಕೆಲಸ ಆಗಿಬಿಟ್ಟು. ಸೊ ಬಿಡುಗಡೆ ಮಾಡೋ ಶಕ್ತಿಯನ್ನು ಎಲ್ಲ ದೇವತೆಗಳು ಘೋಷಣೆ ಮಾಡ್ತಾರೆ. ಮುಚ್ಚಗುಂದನೆ ಪರಂ ಋಣೀಶ್ವ ಭದ್ರಂತೆ ಋತೆ ಕೈವಲ್ಯ ಮಾತ್ಮನ. ಮೋಕ್ಷ ಮಾತ್ರ ಕೇಳಬೇಡ, ಬೇರೆ ಬೇಕಾದ ಕೇಳು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮೋಕ್ಷ ಕೊಡೋ ಶಕ್ತಿ ಇರೋದು ಯಾರಿಗೆ? ವಿಷ್ಣುವಿಗೆ. ಸರ್ವೋತ್ತಮ ಯಾರು ಅಂದ್ರೆ ಮೋಕ್ಷ ಕೊಡೋ ಶಕ್ತಿ ಇರೋನು. ವೆರಿ ಸಿಂಪಲ್. ಮೋಕ್ಷ ಕೊಡೋ ಶಕ್ತಿ ಇರೋನು ಸರ್ವೋತ್ತಮ. ಮೋಕ್ಷ ಕೊಡೋ ಬೇರೆಯವರೆಲ್ಲ ಅವರೇ ಡಿಕ್ಲೇರ್ ಮಾಡ್ತಾರೆ, ಮೋಕ್ಷ ಕೊಡೋರು ನಾವಲ್ಲ ಅಂತ ಹೇಳ್ತಾರೆ. ಸೊ ಸರ್ವೋತ್ತಮತ್ವ ಹೊರಟೋಯ್ತು. ವಿಶ್ವೇಶೈಕಂ ಪರಿವೇಷ್ಟಿತಾರಂ ಈಶಂ ತ್ವಾಂ ಜ್ಞಾತ್ವಾ ಅಮೃತಾ ಭವಂತಿ. ನೀನು ಎಲ್ಲದಕ್ಕೂ ಕೂಡ ವ್ಯಾಪ್ತನಾದವನು. ಪರಿವೇಷಣೆ ಮಾಡಿ, ಪರಿಶೇಚನೆ ಮಾಡಿ, ಸುತ್ತುವರಿಯೋದಿಲ್ಲ, ಸುತ್ತಲೂ ವ್ಯಾಪ್ತನಾಗಿರುವವನು. ವಿಶ್ವಶ್ಚ ಏಕಂ ಪರಿವೇಷ್ಟಿತಾರಂ, ಪರಿವೇಷ್ಟನ. ಈಶಂ ತಂ ಜ್ಞಾತ್ವಾ ಅಮೃತ. ಈ ರೀತಿಯ ಪರಮಾತ್ಮನ ಯಾರು ತಿಳಿತಾರಲ್ಲ ಅವರು ಅಮೃತರಾಗ್ತಾರೆ. ಎಂದೂ ಮೃತರಾಗದಂತೆ. ಅಮೃತ ಶಬ್ದಕ್ಕೆ ಎರಡು ಅರ್ಥ. ನೋವು ಗೀವು ಹೊಂದೋದಿಲ್ಲ ಒಂದು, ದೇಹತ ಕೂಡ ನಾಶವಾಗೋದಿಲ್ಲ ಇನ್ನೊಂದು. ವೇದಾಹಮೇನಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ಅನ್ಯಃ ಪಂಥಾ ವಿದ್ಯತೆ ಅಯನಾಯ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ ಅಯನಾಯ. ವೇದ ಅಹಂ ಏತಂ ಪುರುಷಂ ಮಹಾಂತಂ. ಈ ಪುರುಷ ಇದ್ದಾನಲ್ಲ ಪರಮಾತ್ಮ, ಆತನ ನಾನು ಏನ್ ತಿಳ್ಕೊಂಡಿದ್ದೇನೆ? ಮಹಾಂತಂ, ಸರ್ವೋತ್ತಮ ತಿಳ್ಕೊಂಡಿದ್ದೇನೆ. ಆತ ಯಾರು? ಆದಿತ್ಯ ವರ್ಣಂ, ಸೂರ್ಯ ಪ್ರಕಾಶನಾಗಿದ್ದಾನೆ. ಅಥವಾ ಆದಿತ್ಯನ ವರ್ಣಗಳು ಯಾರಿಂದನೋ ಅವನು. ಆದಿತ್ಯನ ಪ್ರಕಾಶ ಎಲ್ಲ ಪರಮಾತ್ಮ. ಭಗವದ್ಗೀತೆಯಲ್ಲಿ ಬಂದಿದೆ, ಯದಾದಿತ್ಯ ಗತಂ ತೇಜೋ ಜಗದ್ಧಾಸಯತೆ ಕ್ಷೀರ. ಆದಿತ್ಯ ತಮಸಃ ಪರಸ್ತ, ತಮಸ್ಸಿನ ಮೇಲಿದ್ದಾನೆ. ತಮಸ್ಸಿನ ಮೇಲಿದ್ದಾನೆ ಅರ್ಥ ಎಂದೂ ಅವನಿಗೆ ಅಜ್ಞಾನಾದಿಗಳಿಲ್ಲ ಅಂತ ಒಂದರ್ಥ. ತಮಸ್ಸು ಅಂದ್ರೆ ಪ್ರಕೃತಿಯ ಒಂದು ಗುಣ. ಸೊ ಪ್ರಕೃತಿಯ ಮೇಲಿದ್ದಾನಾದ್ರಿಂದ ರೋಡ್ ಟ್ರಾಫಿಕ್ ಜಾಮ್ ಆದ್ರೆ ಏರ್ ಟ್ರಾಫಿಕ್ ಏನಾಗತ್ತೆ? ಅಫೆಕ್ಟ್ ಅತೀತ ಮೇಲಿರ್ತಕ್ಕಂಥವು. ತಮಸಃ ಪರಸ್ತ ತಮೇವ ವಿದಿತ್ವ ಅತಿ ಮೃತ್ಯುಮಿ. ಅವನ್ನು ತಿಳ್ಕೊಂಡ್ರೆ ಮಾತ್ರ ಗೆಲ್ಲೋದಿಲ್ಲ. ಯಾರನ್ನು ತಿಳ್ಕೊಂಡ್ರೆ ಏನಾಗೋದಿಲ್ಲ? ಮುಕ್ತಿ ಆಗೋದಿಲ್ಲ. ತುಂಬಾ ಇಂಪಾರ್ಟೆಂಟ್ ಪದ. ತಮೇವ ವಿದಿತ್ವಾ ಅತಿಮೃತ್ಯುಮೇತಿ. ಅತಿಮೃತ್ಯು ಅಂದ್ರೆ ಸಂಸಾರ, ಮೃತ್ಯು ಹುಟ್ಟೋದು ಸಾಯೋದು, ಒಟ್ಟು ಸೇರಿದಾಗ ಅತಿಮೃತ್ಯು ಆಯ್ತು. ದಿವಸ ಮನೆ ಬಂದು ಹೋಗ್ತಾನೆ ಅಷ್ಟೇ, ಕೆಲಸ ಬಿಟ್ಟ ಪೂರ್ತಿ ಮನೆಗೆ ಬರ್ತಾನೆ. ಅದು ಅತಿಮೃತ್ಯು, ಪೂರ್ತಿ ಬಿಟ್ಟು ಬರೋದು. ಆದ್ದರಿಂದ ಅತಿಮೃತ್ಯುಮೇತಿ, ಮತ್ತೊಮ್ಮೆ ಹುಟ್ಟದಂತಹ ರೀತಿ ಹೋಗ್ತು. ಮತ್ತೊಮ್ಮೆ ವೃತ್ತಿ ಇಲ್ಲ ಅವನಿಗೆ. ಅನಾವೃತ್ತಿ ಶಬ್ದ, ಸಂಸಾರಕ್ಕೆ ಮರಳಿ ಬರೋದಿಲ್ಲ. ಇದೆಲ್ಲ ಒತ್ತಿ ಹೇಳ್ತಾರೆ. ಬ್ರಹ್ಮಜ್ಞಾನಿ ಏನು ಪ್ರಯೋಜನ ಅದನ್ನ ಹೇಳ್ಬೇಕು, ಮಕ್ಕಳಿಂದ ಎಲ್ಲರಿಗೂ ತಿಳಿಸ್ಬೇಕು. ನೋಡಿ, ಏನೇ ಮಾಡಿ ನೀವು ಮುಕ್ತಿ ಕೊಡ್ತಕ್ಕಂಥದ್ದಲ್ಲ ಇದು. ಬಿಡಿ ಅಂತ ಅರ್ಥ ಅಲ್ಲ. ಇದು ಊಟ ಅಲ್ಲ ಅಂತೇಳಿ ತಿಂಡಿ ತಿನ್ನಬಾರದು ಅಂತ ಅರ್ಥ ಅಲ್ಲ. ಇದು ಊಟ ಅಲ್ಲ ಅಷ್ಟೇ. ಎಲ್ಲ ಬೈತಾರೆ, ಇವ್ರು ಬಿಡಿಸ್ಬಿಡ್ತಾರೆ, ಬಿಡಿಸ್ಲಕ್ಕೆ ಹೋಗೇ ಇಲ್ಲ ಅದನ್ನ. ಅದು ಅಲ್ಟಿಮೇಟ್ ಅಂತ ತಿಳ್ಕೋಬೇಡಿ. ಬಸ್ ಸ್ಟ್ಯಾಂಡ್ ಸಿಟಿ ಬಸ್ಸಲ್ಲಿ ಹೋಗ್ತಾರೆ. ಈ ಬಸ್ಸಲ್ಲಿ ಲಗೇಜ್ ಸೇರ್ಕೊಟ್ಟಿದೆ, ರಿಸರ್ವೇಶನ್ ಮಾಡಿಸ್ತಾರೆ. ಇಲ್ಲೇ ಹಿಡಿಬೇಕು ಮುಂದೆ ಅದಕ್ಕೆ ಕನೆಕ್ಷನ್ ಕೊಡಿ. ಇದು ಸತ್ಯ ಹೋದ್ರೆ ಅಲ್ಲಿ ಹೋಗಕ್ಕೆ ಬರಲ್ಲ. ಅರ್ಥ ಸೇರ್ಬೇಕು, ಇದಾಗಿ ಹೋಗೋದಿಲ್ಲ. ಒಂದು ಗುರಿ ಲಿಂಕ್ ಕೊಡ್ಲಕ್ ಬೇಕಷ್ಟೇ. ಇದು ತಪ್ಪಲ್ಲ. ತುಂಬಾ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತು, ಅದೇ ಅಲ್ಟಿಮೇಟ್ ಅಂತೆ. ತಪ್ಪು. ಆ ಭ್ರಮೆ ಹಾಳು ಮಾಡ್ತಾರೆ. ಆದಿತ್ಯವರ್ಣಂ ತಮಸಃ ಪರಸ್ತ ತಮೇವ ವಿದಿತ್ವ ಅತಿಮೃತ್ಯುಮೇತಿ. ಸಿಟಿ ಬಸ್ ರಿಸರ್ವೇಶನ್ ಮಾಡಕ್ ಸಿಟಿ ಬಸ್ಸಲ್ಲಿ ಹೋಗೋದು. ಮತ್ತೆ ಸಿಟಿ ಬಸ್ ರಿಸರ್ವೇಶನ್ ಹೇಗಿರುತ್ತೆ? ಸಿಟಿ ಬಸ್ ಅದು ಆಗೋದಿಲ್ಲ ಅಲ್ಲಿಗೆ, ಅಲ್ಲಿ ಹೋಗೇ ಬಿಡ್ಬೋದು. ಮೀನಿಂಗ್ಲೆಸ್ ಅದು.
ಯಾವಾಗಲೂ ಯಾತಕ್ಕೆ ಮಾಡಿಸೋದಿಲ್ಲ ಅಂದ್ರೆ ಶಾರ್ಟ್ ಟೈಮ್ ಇತ್ತು. ನಿಂತು ಏನು ದೊಡ್ಡ ಇದಿಲ್ಲ. ಲಾಂಗ್ ಇದಕ್ಕೆ ಯಾಕೆ ಮಾಡಿಸ್ತಾರೆ ಗೊತ್ತಾ? ಅಷ್ಟೊತ್ತು ನಿಲ್ಲಕ್ಕಾಗತ್ತಾ? ಅದು ಕಾಮನ್ ಸೆನ್ಸ್ ಇರಬೇಕು. ಅದೆಲ್ಲ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿದ್ರು ಕೂಡ ಶಾಸ್ತ್ರ ಅರ್ಥ ಆಗುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸೆ ಮಾಡ್ಬೇಕಷ್ಟೆ. ಅದು ಮಾಡದೆ ಹೋದ್ರೆ ಏನು ಗೊತ್ತ, ದೇವ್ರು ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಭಾರಿ ತಪ್ಪು. ಯಸ್ಮಾತ್ ಪರಂನ ಪರಮಸ್ತಿ ಕಿಂಚಿತ್ ಯಸ್ಮಾನ್ನಾಣೀಯೋ ನ ಜಾಯಶೋ ಅಸ್ತಿ ಕತ್ಯಾಯೋ ಅಸ್ತಿ ಕಿಂಚಿತ್ ವೃಕ್ಷೈವ ಸ್ತಬ್ಧೌ ದಿವಿ ತಿಷ್ಠತಿ ಏಕಃ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಮತ್ತೆ ಹೇಳ್ತಾರೆ ನೋಡಿ, ಯಾವಾತ್ ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್. ಅರ್ಥ ಆಯ್ತಾ? ಯಸ್ಮಾತ್ ನ ಅಣೀಯ ನ ಜಾಯೋ ಅಸ್ತಿ ಕಶ್ಚಿತ್ ವೃಕ್ಷೈವ ಸ್ತಬ್ಧೋ ದಿವಿ ತಿಷ್ಠತಿ ಏಕಃ ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ. ತಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್. ಇದೆಲ್ಲ ಅಪಾರ್ಥ ಮಾಡ್ತಾರೆ. ಈ ವಾಕ್ಯಕ್ಕೆ ಏನ್ ಅರ್ಥ ಮಾಡ್ತಾರೆ ಗೊತ್ತೆಲ್ಲರೂ ಕೂಡ? ತಸ್ಮಾತ್ ಪರಂ ಅಪರಮಸ್ತಿ ನಾಸ್ತಿ. ಅವನಿಂದ ಮೇಲಿಂದು ಕೆಳಗಿಂದು ಯಾವುದೂ ಇಲ್ಲ. ಅರ್ಥ ಏನದಕ್ಕೆ? ಎಲ್ಲ ಸುಳ್ಳು, ಅವನೊಬ್ಬನೇ ಸತ್ಯ ಅಂತ ಆ ಅರ್ಥ ಮಾಡಿಬಿಡ್ತಾರೆ. ಗೊತ್ತಾಯ್ತಾ? ಅದು ಎಷ್ಟು ಸುಲಭವಾಗಿ ಅರ್ಥ ಮಾಡ್ತಾರೆ ಆಚಾರ್ಯ ನೋಡ್ಬೇಕಿದ್ರು. ಸಿಂಪಲ್ ಆಗಿ, ಯಾರಿಗೂ ಕೂಡ ಕಷ್ಟ ಅರ್ಥ ಹೋದಲ್ಲ ಅಂತ ಹೇಳ್ಬಿಟ್ಟು. ನಾಸ್ಮಾನ್ ಅಣಿಯೋ ನಾ ಜಾಯೋಸ್ತಿ ಕಶ್ಚಿತ್. ಅಲ್ಲಿ ವಾಕ್ಯ ಸರಿಯಾಗಿ ಓದಿರೋದು. ಯಸ್ಮಾತ್ ಪರಂ ನ ಓದೋದು ಅಷ್ಟೇ. ಅವನ ಮೇಲೆ ಯಾರೂ ಇಲ್ಲ ಅಷ್ಟೇ. ಅಪರಂ ಅಸ್ತಿ ಕಿಂಚಿತ್. ಅವ್ನ ಕೆಳಗೆ ಬೇಕಾದಷ್ಟೇ ಇದೆ. ಎಷ್ಟು ಸುಲಭ ಆಗೋದು. ಅವ್ರ ಮೇಲೆ ಯಾರು ಕೆಳಗೆ ಯಾರಿಲ್ಲ, ಅವ್ರ ಮೇಲೆ ಉಪಯೋಗ ಏನು? ಅವ್ನ ಮೇಲಿದ್ದದ್ದು ಬೆಲೆ ಯಾವಾಗ? ಕೆಳಗೆ ಇದ್ರೆ ಮೇಲಷ್ಟೇ, ಕೆಳಗೆ ಹೋದ್ರು ಅಷ್ಟೇ. ಅದು ಎಷ್ಟು ಅದೇ ಏನು ಮಾಡೋದು, ಇಷ್ಟೇ ಬಿಡಿಸ್ಬಿಡ್ತಾರೆ ಅಷ್ಟೇ. ಇದೆಲ್ಲ ಎಷ್ಟು ಕಷ್ಟ, ಎಷ್ಟು ಸುಲಭ ಮಾಡಿದ್ರು, ಏನು ಎಫರ್ಟ್ಲೆಸ್ ಆಗಿ ಹೇಳಿ. ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್ ಯಸ್ಮಾತ್ ನ ಅಣೀಯ ನ ಜಾಯೋ ಅಸ್ತಿ ಕಿಂಚಿತ್. ಅವನಿಗಿಂತ ಸೂಕ್ಷ್ಮ ಯಾರೂ ಇಲ್ಲ, ಅವನಿಂದ ದೊಡ್ಡದು ಯಾವುದಿಲ್ಲ. ವಿಷ್ಣು ಸಹಸ್ರನಾಮ ಅಣುರ್ ಬೃಹತ್ ಸ್ಥೂಲ. ಅವನಷ್ಟು ಅಣು ಯಾರು ಇಲ್ಲ, ಅವನು ದೊಡ್ಡವನು ಯಾರು ಇಲ್ಲ. ಇದು ದೇವರ ಮಹಿಮೆ. ಯಸ್ಮಾನ್ ಅಭ್ಯಾಸ ಅಣುವಾಗಿದ್ರೆ ಏನು ಉಪಯೋಗ? ಪ್ರಶ್ನೆ. ದೇವ್ರ ಅಣು ಅಂತ ಯಾಕೆ ಕರಿಬೇಕು ನಾವೀಗ? ಕರೆದವ್ರು ಏನಾಗ್ತಿತ್ತು ಗೊತ್ತಾ? ಚಿಕ್ಕವರದ ಒಳಗಿರ್ಲಕ್ಕಾಗ್ತಿರ್ಬೇಕು, ಒಳಗಿರ್ಲಿಕ್ಕಾಗೋದಿಲ್ಲ. ಆಮೇಲೆ ವ್ಯಾಪ್ತ ಅಲ್ದವರು ಹೊರಗಿರ್ಲಿಕ್ಕಾಗೋದಿಲ್ಲ. ಸೊ ದೇವರು ಹೊರಗಿದ್ದಾರೆ ಒಳಗಿದ್ದಾರೆ ಅಂತ ಹೇಳೋದು ಮತ್ತೆ ಅಣೋರಣೀಯಾನ್ ಮಹತೋಬಹಿಯಾನ್, ಅದೇ ಅರ್ಥ. ಕಟಕ ಇದು ಶ್ವೇತಾಶ್ವತರ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಅಣೋರಣೀಯಾನ್ ಇದೇ ಅರ್ಥ. ಅದಕ್ಕಿಂತ ಅಣುವಾದ ವಸ್ತು ಇಲ್ಲ. ಬಸೋಮಹಿಯಾನ್, ಅದಕ್ಕಿಂತ ದೊಡ್ಡ ವಸ್ತು ಇನ್ನೊಂದು ಮತ್ತೊಂದಿಲ್ಲ. ತಾನೇ ವ್ಯಾಖ್ಯಾನ ಮಾಡಿಕೊಂಡಿದೆ ಉಪನಿಷತ್ತು. ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠತಿ ಏಕ. ದೊಡ್ಡ ವೃಕ್ಷದಂತೆ ಪರಮಾತ್ಮ ನಿಂತಿದ್ದು, ದೊಡ್ಡ ವೃಕ್ಷ. ಅದು ಹೇಗೆ ಒಂದೇ ಒಂದು, ಅದ್ರ ಹತ್ರ ಇನ್ನೊಂದು ಇಲ್ಲೇ ಇಲ್ಲ. ಅಂತ ವೃಕ್ಷದ ಪರಮಾತ್ಮ ಏನಾಗಿದ್ದಾನೆ? ಒಬ್ಬನೇ ಇದ್ದಾನೆ, ಯಾರನ್ನು ಅವಲಂಬಿಸಿಲ್ಲ. ಸ್ವಸ್ಥೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಆದ್ರಿಂದಾನೆ ಆ ಪುರುಷೇಣ ಪರಮಾತ್ಮನಿಂದ ಇದಂ ಸರ್ವಂ. ಪುರುಷ ಅಂತ ಹೇಳಿದ್ರೆ ಮತ್ತೆ ವಿಷ್ಣುವೇ. ಪುರುಷ ಪ್ರಾಣದ ವಿಷ್ಣು ಸಹಸ್ರನಾಮ. ಪುರುಷ ಅಂದ್ರೆ ವಿಷ್ಣುನೇ. ಯಥೋ ಯದು ತಥೇ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಇದಂ ಸರ್ವಂ ಪೂರ್ಣಂ ತೇನ. ಆ ಪುರುಷನಾದ ಪರಮಾತ್ಮನಿಂದ ಎಲ್ಲವೂ ಕೂಡ ಏನಾಗಿದೆ? ಪೂರ್ಣಂ. ಈಶಾವಾಸ್ಯ ಇದಂ ಸರ್ವಂ. ಅದರ ಅರ್ಥ ಬಂದಾಗ ಜೊತೆಗೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಎಲ್ಲವೂ ದೇವರೇ ಅಂದ್ರೆ ಎಲ್ಲಾ ಕಡೆ ದೇವರಿದ್ದಾನೆ ಅಂತ. ಏತದ್ ಯಥೋ ಯದುತ್ತರ ತತಂ ಎಲ್ಲೈತ ತದರೂಪಮನಾಮಯಂ ಏತದ್ ವಿದುರ್ಗಮೃತಾಸ್ತೆ ಭವಂತಿ ಅಥೇತರೇ ದುಃಖಮೇವಾಪಿಯಂತಿ. ತಥೋ ಯತ್ ಉತ್ತರ ತತಂ ತದರೂಪಂ ಅನಾಮಯಂ ಏತತ್ ವಿದುಃ ಅಮೃತಾಸ್ತೆ ಭವಂತಿ ಅಥೇತರೇ ದುಃಖಮೇ ವಾಪಿಯಂತಿ. ಅದೆಷ್ಟು ವಿಷಯ ಹೇಳ್ತಾರೆ ನೋಡಿ, ಎಷ್ಟು ಇಂಪಾರ್ಟೆಂಟ್ ವಿಷಯ ಬರೋದು. ಆಯ್ತು, ತಿಳ್ಕೊಂಡು ಮುಕ್ತರಾಗ್ತಾರೆ, ವಿಷ್ಣು ತಿಳ್ಕೊಂಡು ಮುಕ್ತರಾಗ್ತಾರೆ. ನಿಮ್ ಪ್ರಕಾರ, ನಮ್ಮ ಪ್ರಕಾರ ಇವನು ತಿಳ್ಕೊಂಡು ಮುಕ್ತರಾಗ್ತಾರೆ ಅಂತ ಹೇಳ್ಬೋದಾದ್ರೆ ಹೇಳಕ್ ಬರೋದಿಲ್ಲ. ಅದಕ್ಕೆ ಏವ ಹಾಕಿದ್ದಾರೆ. ಏವ ಹಾಕಿದ್ರಿಂದ ಉಳಿದವ್ರು ತಿಳ್ಕೊಂಡ್ರೆ ಆಗೋದಿಲ್ಲ ಅಂತ ಗ್ಯಾರಂಟಿ. ಆಯ್ತು ಬಿಡಿ, ವಿಷ್ಣು ತಿಳ್ಕೊ ಏನಾಗುತ್ತೆ ನಮಗೀಗ? ಕೆಲವು ಕೋರ್ಸ್ ನಾವು ಮಾಡೋದಿಲ್ಲ, ನಮಗೇನ್ ನಷ್ಟ ಈಗ? ಏನಿಲ್ಲ, ಅದು ಬೇರೆ ಕಡೆ ಮಾಡಿಸ್ಬಿಟ್ಟಿರ್ಬೋದು. ನಮಗೆ ಎಲ್ಲ ಕೋರ್ಸ್ ಎಲ್ಲರದ್ದು ಮಾಡೋದಿಲ್ವಾ? ಒಂದು ಕೋರ್ಸಿ ಮುಗಿತು ಅಷ್ಟೇನೆ. ನೀವು ಅಧ್ಯಾತ್ಮ ನೀವು ಓದ್ತೀರಿ, ಲೌಕಿಕ ನಾವು ಓದ್ತೇವೆ ಅಷ್ಟೇನೆ. ಸೊ ನಿಮ್ಮದ್ರಲ್ಲಿ ನೀವು, ನಮ್ಮದ್ರಲ್ಲಿ ನಾವು. ನೀವು ದೊಡ್ಡದು ಹೇಗಾಗುತ್ತೆ ಅಂತ ಪ್ರಶ್ನೆ ಆಗುತ್ತೆ. ಅದು ಉತ್ತರ ಕೊಡ್ತಾರೆ. ಇಂಪಾರ್ಟೆಂಟ್. ಇತರೆ ದುಃಖಮೇ ವಾಪಿ ಅಂತ. ಇದ್ರೊಳಗೆ ದುಃಖ ಗ್ಯಾರಂಟಿ. ಅದು ಪ್ರಾಬ್ಲಮ್ ಇದೆ. ಉಳಿದ್ರೆ ದುಃಖ ಇಲ್ಲ. ಈಗ ಎಷ್ಟೊತ್ತು ಕೆಲವು ಕೋರ್ಸ್ ಚೇಂಜ್ ಮಾಡ್ತಾನೆ ಒಳ್ಳೇದಾಗ್ಬಿಡುತ್ತೆ. ಇದು ಚೇಂಜ್ ಮಾಡಾಗಿಲ್ಲ ಅಧ್ಯಾತ್ಮ ಕೋರ್ಸ್ ಅನ್ನ.
ಇದು ಹಿಡಿಲೇಬೇಕು, ಬೇರೆ ದಾರಿ ಒಂದೇ ಬಸ್ಸು ಬೇರೆ ಹೋಗೋದಿಲ್ಲ, ಏನ್ ಮಾಡ್ಬೇಕಾಗ ಅವಲಂಬಿಸಲೇಬೇಕು, ಬೇರೆ ದಾರಿ ಇಲ್ಲ. ಇನ್ನೊಂದು ದಾರಿ ಇದ್ರೆ ಏನ್ ಮಾಡ್ಬೋದಾಗ ಅದನ್ನ ಹುಡುಕ್ಬೋದು ನಾವು, ಇಲ್ವೇ ಇಲ್ಲ. ಅವ್ರಿಗೆ ದುಃಖ ಗ್ಯಾರಂಟಿ ಬರುತ್ತೆ. ಇತರೆ ದುಃಖಮೇ ವಾಪಿ, ದುಃಖಮೇವ ಅಂತ ಹೇಳಿದ್ರೆ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಬರೀ ದುಃಖ ಅಲ್ಲ, ಅತಿ ದುಃಖ. ಇಲ್ಲಿ ಯಾವ್ದು ಅಬ್ಜೆಕ್ಟಿವ್ ಆಗ್ತಾ ಹೇಳಿದರೆ ಸುಖ ಅಂದ್ರೆ ಅಲ್ಟಿಮೇಟ್, ದುಃಖ ಅಂದ್ರೆ ಅಲ್ಟಿಮೇಟ್. ಅಂಧನ್ ತಮಸ್ಸಿಗೆ ಹೋಗ್ತಾರೆ ಅಂತ ಅರ್ಥ. ಅದೆಲ್ಲ ಸರಿಯಾಗಿ ತಿಳ್ಕೋಬೇಕು. ಅದು ನಾಳೆ ಬಂದು ಇನ್ನು ಮುಗಿದಿಲ್ಲ, ಅದು ನಾಳೆ ಕಂಟಿನ್ಯೂ.